ಆರಾಧ್ಯ ದೈವವಾದ ಶ್ರೀ ಗುರು ಮಧ್ವಾಳೇಶ್ವರ ಚರಣಾರವಿಂದಗಳಲ್ಲಿ ಪಡಮಟ್ಟು ನಮ್ಮ ಅನಿವಾರ್ಯ ಕಾರ್ಯಗಳಿಂದ 2 ವಾರಗಳಿಂದ ಎಪಿಸೋಡ್ಗಳನ್ನು ಮಾಡೋದು ನಿಲ್ಲಿಸಲಾಗಿತ್ತು ಅನಿವಾರ್ಯ ಕಾರ್ಯಗಳಿಗಾಗಿ. ಈಗ ಅದನ್ನೇ ತಮ್ಮಲ್ಲಿ ಸಹಕರಿಸಬೇಕಂತ ಹೇಳಿ ವಿನಂತಿಸಿ ಮುಂದಿನ ಎಪಿಸೋಡನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಒಂದು ಸೆಲ್ಲಿಕೇರಿ ಗ್ರಾಮಕ್ಕೆ ಬರ್ತಾರೆ, ಸಿದ್ದನಗವಿ ಸಮೀಪ. ಬಂದಾಗ ಅಲ್ಲಿ ಅವರು ಭಾಳ ಅಂದ್ರೆ ಹಾಳ ಬಿದ್ದ ಹನುಮಂತೇವ್ರ ದೇವಸ್ಥಾನದಲ್ಲಿ ಕುಳಿತಿರ್ತಾರ. ಅಲ್ಲಿ ಮಂದಿಗೆ ಶುರು ತಾನು ಮಾಡೋಳ ಬಗ್ಸಿ ಒಟ್ಟು ಕುಡಿದು ಬಿಡ್ತಾನ. ಅದಷ್ಟು ಈಗ ಮಡೋಳದವರು ನಾನಿಂಗದವರು ತಿರುಗಾಡ್ತಾ ಸೆಲ್ಲಿಕೇರಿ ಗ್ರಾಮಕ್ಕೆ ಬರ್ತಾರೆ, ಸಿದ್ದನಗವಿ ಸಮೀಪ. ಬಂದಾಗ ಅಲ್ಲಿ ಅವರು ಭಾಳ ಅಂದ್ರೆ ಹಾಳ ಬಿದ್ದ ಹನುಮಂತೇವ್ರ ದೇವಸ್ಥಾನದಲ್ಲಿ ಕುಳಿತಿರ್ತಾರ. ಅಲ್ಲಿ ನೀವು ಏನಾರ ಕೊಡಪ್ಪ ಕೊಡೋನ್ ಕೂಡಲೇ ಏನು ಮರ ನಾ ಏನು ಕೊಡಲಿ, ನನ್ನ ಮನೆ ಸೇಕಲ್ಲ, ಈಗ ನಾ ಇಲ್ಲಿ ಬಳಿ ಕಾಸಾಕತ್ತೇನೆ, ಏನೇನಂತೆಲ್ಲ ಇದು ಕೊಡೋ ಮರ, ಯಾಕೆ ಚಿಂತೆ ಮಾಡ್ತೀವಿ, ನಾ ಕುಡಿಯವ್ರ ನಿಮ್ದು ಭಾಳ ಇದೆ ತಡ್ರಿ ಅಂತ ಅಂದ್ರೆ ತೊಗೊಂಡು ಹಿಂಗೆಲ್ಲ ತುಂಬ್ಕೊಂಡು ಬಿದ್ರಲ್ಲಿ ಕಟ್ಟಿ ತುಂಬ್ಕೊಂಡು ತೊಗೊಂಬಂದು ಶುರು ತಾನು ಮಾಡೋಲ್ಲ. ಭಕ್ಷ್ಯ ಬಟ್ ಕುಡಿದು ಬಿಡ್ತಾನ. ಅದಷ್ಟು ಕುಡಿದು ಕೂಡಲೇ ಅಂದ್ರೆ ಇದು ಏನಪ್ಪ ಸಾಮಾನ್ಯ ಮನುಷ್ಯರಲ್ಲ ಅಂತೇಳಿ ಬೆಳೆಗಾರಿಗೆ ವ್ಯಾಪಾಗಿ ಅಲ್ಲಿಂದ ಅದನ್ನಿಟ್ಟು ಬಂದು ಅವ್ರು ಉದ್ದಕ್ಕೆ ಕಾಲು ಬಿದ್ದ, ನಿಮಗೆ ಮಾಡಿದ ತಪ್ಪಾತಂತ ಮನೆಗೆ ಕರ್ಕೊಂಡು ಹೋಗಿ ಕುಡಿದು ಮೃಷ್ಟಾನ್ನ ಭೋಜನ ಮಾಡಿ ಮನೆಯಿಂದ ಅವರಿಗೆ ಆಶೀರ್ವಾದ ಮಾಡಿ ಮುಂದೆ ಸಿದ್ದನಗವಿ ಕಡೆ ಹೋಗುವಾಗ ನೋಡುವಂಥವ್ರು ಆಗ ಮುಂದೆ ಹೋಗ್ತಿರ್ತಾರೆ. ಹೋಗುವಾಗ ಒಂದು ಶೆಲ್ಲಿ ಗ್ರಾಮ ಅಂತ ಸಿಗ್ತೈತಿ. ಶೆಲ್ಲಿ ಗ್ರಾಮದಾಗ ಅವರು ಹೋಗುವಾಗ ಅಲ್ಲಿ ರಾಮಣ್ಣ ಅಂತ ಇರ್ತಾನೆ, ರಾಮ. ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ರಿ, ಅವ್ರದ್ದು ಡಿಸ್ಟರ್ಬೆನ್ಸ್ ಕಡಿಮೆ. ರಾಮಣ್ಣ ಕರೆದ ಇವ್ರು ಮಡವಾದದು ಮಹಾತ್ಮ ಕಾಂತಾರಪ್ಪ ಇವರು ಹೋಗಿ ಎದ್ದು ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಬರ್ರಿ ನಮ್ಮ ಮನೆಗೆ ಅಂತೇಳಿ ಕರ್ಕೊಂಡ ಕುಂಡ್ರಿಸ್ಬಿಡ್ತಾನೆ. ಕುಂಡ್ರಿಸ್ಬಿಡ್ದಂದ್ರೆ ಜೋರು ಎತ್ತಾಗಿಂದ ಮಳಿ ಇಳಿದ ಸಾಕಷ್ಟು ಮಳಿ ಹೊಡೆದ ಈ ಊರು ಪೂರ ತೇಲಿ ಹೋಗುವಂಗ ಮಳಿ ಹೊಡಿತೈತಿ. ಮನೆಗಳು ಸೇರಿ ಹೋಗೋ ಮಟ್ಟ ಒಳಗೆ ಮನ್ಯಾಗ ನೀರು ಬರ್ತಾವ, ಹಳ್ಳ ಕೊಳ್ಳ ಹರಿತಿರ್ತಾವ. ಈಗ ಎಲ್ಲರೂ ಹೋಗಿ ನೋಡ್ತಾರ ಹೊರಗೆ ಬಂದು ಅವ್ರ ಮನ್ಯಾಗ ನೀರು ಇರ್ತಾವ. ಈ ರಾಮಣ್ಣನ ಮನ್ಯಾಗ ಒಂದು ಮನೆಗೆ ತೋದಿರೋದಿಲ್ಲ, ಅಲ್ಲಿ ನೀರು ಇರೋದಿಲ್ಲ. ಮತ್ತೊಬ್ರು ನೋಡಿ ಮತ್ತೊಬ್ರು ಅವ್ರು ನೋಡಿ ಊರಾಗ ಮಂದಿಗೇನ ಅದ ಎಲ್ಲರಿಗೂ ವ್ಯಾಪಿಸ್ಬಿಡ್ತೈತಿ. ರಾಮಣ್ಣನ ಮನೆ ಯಾರೋ ಒಬ್ರು ಮಾತ್ಕೊಂಡು ಬಂದು ಕುಂತಾರ. ಅಲ್ಲಿ ಈಗ ನಮ್ಮ ಮನೆಗಳ್ದಾಗ ನೀರು ಅದಾವ, ಆ ಮನ್ಯಾಗ ನೀರಿಲ್ಲ, ಮನೆ ತೋದಿಲ್ಲ, ಏನಿದು ಅನ್ಕೊಡ್ದಂದ್ರೆ ಇದು ಯಾವ ಅಷ್ಟರು ಒಬ್ರು ಕೂಡಿ ಇಬ್ರು ಕೂಡಿ ಊರಾಗ ಕೂಡಿ ಬಂದ ರಾಮಣ್ಣನ ಬಾಗಲ್ಲ ನಿಂದಿರ್ತಾರ. ನಿಂತು ನೋಡಿ ಏನ್ರಿ ಮರ ಈಗ ನಮ್ಮ ಮನೆಗಳು ಬೀಳಾಕತ್ತಾವು, ನಮ್ಮ ನಿಂದ್ರಾಕ ಮನಿ ಇಲ್ಲ, ಮಕ್ಳು ಮರಿ ದನ ಕರ ಎಲ್ಲ ಹೊರಗೆ ನಿಂತಿದ್ದೇವೆ, ಏನ್ರಿ ಮರ ನೀವು ಅನ್ಕೊಡ್ದು. ಯಾಕಾಗೋದ್ರು ಬರ್ರಿ ಅಂತ ಎಲ್ಲರನ್ನು ಕರೆದು ಮಾಡುವಾಗ ಸಂಜೆ 2 ತೆಂಗಿನಕಾಯಿ ತೊಗೊಂಬರ್ರಿ ಅಂತ ಹೇಳಿ ತೆಂಗಿನಕಾಯಿ ತರಿಸಿ ಅವ್ರ ಕೈಲಿಂದ ಹಸ್ತದಿಂದ ಮುಟ್ಟಿ ಒಡೆದ ಅವ ಬಟ್ಟಲುಗಳನ್ನ ಮಡವಜ್ಜನ ಸ್ವತಃ ಅವ್ರ ಕಡೆಯಿಂದ ಒಡಿಸಿ ಅವ್ನು ತೊಗೊಂಡು ಹೋಗಿ ಗಂಗಾ ಮಾತಿ ಕೊಟ್ಟು ಕೈ ಮುಗಿದು ಒಂದು ಬಗ್ಸಿ ನೀರು ತೊಗೊಂಡವ್ರ ಅಂದ್ರೆ ಎತ್ತ ತಮ್ಮ ಇಚ್ಛೆ ಬರ್ತೈತೆ ಅಂತ ಸೇರಿ ಬರ್ತಾವೆ. ಹಳ್ಳೇನು ಹರಿತೈತಲ್ಲ ಅಂತ ನೀರಾಗ ಬಗ್ಸಿ ನೀರು ತೆಗೆದಿದ್ದ ಹಳ್ಳನ ಬಚ್ಚಿದ್ದಂಗಾಗಿ ನೀರ ಹರಿದು ಹೋಗ್ತೈತಿ. ನೀರು ಕಡಿಮೆ ಆಗಿ ಆ ಮನೆಗಳದಾಗ ನೀರದು ಇದಾಗಿ ಮಹಾತ್ಮರ ಏನ್ರಿ ರಾಮಣ್ಣನ ಮನೆಯಾರ ಬೆಚ್ಚಗಾಗಿ ಕುಂತೀರಿ ನೀವು, ನಮ್ಮನ್ನು ಇದು ಅನ್ಕೂಡ್ಲೆ ನಿಮ್ಮದು ಒಳ್ಳೇದಾಕೈತಿ ಹೋರು ಅಂತ ಹಿಂಗೆ ಕೈ ಮಾಡಿ ಕೊಡ್ಲಿ ಅದ ಎಲ್ಲರೂ ಮನೆ ಚಲೋ ಆಗಿ ಒಳ್ಳೆ ಇದು ನಮಗೆ ಆನಂದ ಆತಪ್ಪ ಯಪ್ಪ ಅಂತ ಮಡವಾಳದು ನಮಸ್ಕಾರ ಮಾಡಿ ರಾಮನಿಗೆ ನೀನು ಬರೀ ಗುಗ್ರಿ ಅದು ತಿಂತಿದ್ದಪ್ಪ, ಇವ್ನು ಬಿಟ್ಟು ಕಾಳು ತಿನ್ಕೊಂತ ಹೋಗ್ರಮ್ಮ, ನೀನು ಕೀರ್ತಿ ಬೆಳೀಲಿ ಅಂತ ಹೇಳ್ತಾರೆ. ನಮ್ಗೆ ಆಶೀರ್ವದಿಸಿ ಊರನ್ನ ಮಂದಿಗೆ
ನೀರು ಜಲ ಕಡಿಮೆ ಮಾಡಿ ಮುಂದೆ ಸಂಚಾರಕ್ಕೆ ಕೊಂಡ್ಬಿಡ್ತಾರೆ ಮಡವಾಳ